ನಾನ್ ಹೇಗೋ ಕಾರಣ ಆಗ್ತೀನಿ? ನಿನಗೆ ಅಂತ ಬಂಗಾರದಂತ ಹುಡುಗಿನ ನೋಡಿದೆ, ಆದ್ರೆ ನೀನ್ ಹೋಗಿ ಹೋಗಿ ಕಾಗೆ ಬಂಗಾರನ ಮದ್ವೆ ಆಗಿದ್ಯಲ್ಲ, ನಿನಗ್ ಟೇಸ್ಟ್ ಇಲ್ಲ ಅಂದ್ರೆ ನನ್ಗೂ ಇಲ್ಲ ಅಂತ ಅನ್ಕೊಂಡಿದ್ಯಾ? ಓ, ನನ್ನ ಸ್ಟೇಟಸ್ ಏನು ಅಂತ ನಿನಗ್ ಗೊತ್ತಿಲ್ವಾ? ಸ್ಟೇಟಸ್ ಮೈ ಫುಟ್. ಉಪ್ಪು ಖಾರ ಹಾಕೊಂಡು ನೋಡಿದ್ರ ಚಂದ್ರು, ಅಮ್ಮ ಅಂತನು ಮರ್ಯಾದೆ ಕೊಡದೆ ಹೇಗೆಲ್ಲ ಮಾತಾಡ್ತಾ ಇದ್ದಾನೆ ಅಂತ. ನನ್ಗಿಷ್ಟು ಅವಮಾನ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ಇದನ್ನೆಲ್ಲ ಅವನಾಗೆ ಮಾಡ್ತಾ ಇದ್ದಾನೆ ಅಥವಾ ಅವನ್ ಬೆನ್ ಹಿಂದೆ ನಿಂತು ನೀವು ಮಾಡಿಸ್ತಾ ಇದ್ದೀರಾ? ರಾಜೇಶ್ವರಿ, ಏನ್ ಹೇಳ್ತಿದ್ಯಾ? ಅರ್ಥ ಆಗಲ್ಲ ಡ್ಯಾಡ್. ಅರ್ಥ ಆಗಂಗಿದ್ದಿದ್ರೆ ನನ್ನ ಪ್ರೀತಿ ತುಂಬಿದ ಮನ್ಸನ್ನ ಚೂಡ್ತಿದ್ರು. ಅವ್ರ ತಲೆಯಲ್ಲಿ ಬರೀ ಸ್ಟೇಟಸ್ ಭೂತ ಮಾತ್ರ ತುಂಬಿರೋದು. ಇಂಥದೆಲ್ಲ ಅರ್ಥ ಆಗಲ್ಲ. ತಾರಕ್, ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಇದನ್ನೆಲ್ಲ ನಾನು ಯಾರಿಗೋಸ್ಕರ ಮಾಡ್ತಾ ಇರೋದು? ನಿನ್ಗೋಸ್ಕರ ತಾನೇ? ಮುಂದಿನ ವಾರಸುದಾರ ನೀನೇ ತಾನೇ? ಅಯ್ಯಯ್ಯೋ, ಈ ಕೊಟ್ರೋ ಪಟ್ಟಾನೇ ಸಾಕು, ಇನ್ನದು ಬೇರೆ ಬೇಕಾ? ನನ್ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಟ್ರೆ ಅಷ್ಟು ಸಾಕು. ಯಾಕೋ ತಾರಕ್ ಹೀಗೆಲ್ಲ ಮಾತಾಡ್ತೀಯ? ಈ ಮನೆ ಮಗ ನೀನಲ್ದೆ ಇನ್ಯಾರು ನೋಡ್ಕೋತಾರೆ? ಇದಾರಲ್ವಾ ನೀನು, ನಿನ್ ಶಾರ್ಪ್ ಮೈಂಡು, ನೀವಿಬ್ರೆ ನೋಡ್ಕೊಳ್ಳಿ. ನಾನ್ ಹೇಗೋ ನೋಡ್ಕೊಳಕ್ಕಾಗತ್ತೆ? ನಾನು ಎಷ್ಟೇ ಆದ್ರೂ ಬೇರೆ ಮನೆಗೆ ಹೋಗೋಳು. ನೀನ್ ಕೊನೆವರೆಗೂ ಇದೇ ಮನೇಲಿರೋನಲ್ವಾ? ಅಂದ್ಮೇಲೆ ನೀನೇ ಈ ಆಸ್ತಿ ಜವಾಬ್ದಾರಿನ ತಗೋಬೇಕು. ಡ್ಯಾಡ್ನ ಮಾಮ್ನ ಚೆನ್ನಾಗಿ ನೋಡ್ಕೋಬೇಕು. ಪ್ಲೀಸ್, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಇವ್ರ ಸ್ಟೇಟಸ್ಸು, ನಿಮ್ಮ ಆಸ್ತಿ ಯಾವನಿಗೆ ಬೇಕು? ನನ್ನ ಕೈಯಲ್ಲಿ ನನ್ನ ಮೈಯಲ್ಲಿ ಶಕ್ತಿ ಇರೋವರೆಗೂ ನಮ್ಮ ತಂದೆನ ಹೆಂಡ್ತಿನ ನಾನ್ ಕಾಪಾಡ್ಕೋತೀನಿ, ಅಷ್ಟು ಸಾಕು. ನನಗೂ ಅದೇ ಬೇಕಾಗಿರೋದು ತಾರಕ್. ಅದಕ್ಕೆ ನಿನ್ನ ಮಾಮ್ ನಡುವೆ ದ್ವೇಷ ಜಾಸ್ತಿ ಬೆಳೆಯೋ ಥರ ಸೀನ್ ಕ್ರಿಯೇಟ್ ಮಾಡ್ತಿರೋದು. ಅದಕ್ಕಿಂತ ಮುಖ್ಯವಾಗಿ ಈ ಮಯೂರಿನ ನಿನಗೆ ಗಂಟು ಹಾಕಿದ್ದು. ಈ ಮಯೂರಿ ಈ ಮನೆ ಬಿಟ್ಟು ಹೋಗೋ ಅಷ್ಟರಲ್ಲಿ ಈ ಆಸ್ತಿ ಎಲ್ಲ ನನ್ನ ಪಾಲನೆ ಮಾಡ್ಕೋತೀನಿ. ತಾರಕ್, ಸುಮ್ನೆ ಹೋಗ್ತಿದ್ದವ್ರನ್ನ ಎಳ್ಕೊಂಬಂದವ್ರು ಅವರು ಡ್ಯಾಡ್. ನೆಮ್ಮದಿಯಾಗಿ ಅಂತಃಪುರಕ್ಕೆ ಹೋಗಿ ಸೆಟ್ಲ್ ಆಗ್ತಿದ್ವಿ. ನಾನೇ ಬೇರೆ ಬೆಳಗ್ಗೆಯಿಂದ ಪೆಗ್ ಹಾಕಿಲ್ಲ ಅಂತ ತಲೆ ಕೆಡ್ಸ್ಕೊಂಡಿದ್ರೆ ನೋಡಿ ಡ್ಯಾಡ್, ನಿಮ್ಮ ಸ್ಕಾರ್ಪಿಯನ್ ಕ್ವೀನ್ ಗ್ಯಾಂಗ್ಗೆ ಹೇಳ್ಬಿಡಿ ಈ ವಿಷಯನ ಇಟ್ಕೊಂಡು ನನ್ನ ಮುದ್ದಾದ ಹೆಂಡತಿಗೆ ಮತ್ತೆ ಟಾರ್ಚರ್ ಕೊಡಬಾರ್ದು ಅಂತ. ಸಿಂಗಾರಿ, ನನ್ ಪೆಗ್ ಹಾಕ್ಬೇಕು, ನಡೀರಿ. ಇಟ್ರೆ ಮಾತಾಡ್ತಾನೆ ಇರ್ತಾರೆ. ಅಯ್ಯ, ಅನಿಶ್ಚಯ ಯಾವತ್ತಿ ಮನೆದ ತೊಲಗ್ತಾಳೋ ಅವತ್ತೇ ನನಗೆ ಸಮಾಧಾನ ಸಿಗೋದು. ಈಗ ನಾನು ನಿನಗೆ ಹೇಳೋ ಕೆಲಸ ನಮ್ಮಿಷ್ಟು ಜನಕ್ಕೆ ಮಾತ್ರ ಗೊತ್ತಿರಬೇಕು. ಬೇರೆ ಯಾರಿಗಾದ್ರೂ ಗೊತ್ತಾದರೆ ನೀನು ಈ ಭೂಮಿ ಮೇಲೆ ಹುಟ್ಟಿರೋದು ಗುರುತೇ ಇಲ್ದವ್ರಂಗೆ ಮಾಡಿಬಿಡ್ತೀನಿ. ನೆನಪಿರಲಿ,
ಅಣ್ಣ ನಮ್ಮನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ನಾವು ಯಾವತ್ತಾದರೂ ತಪ್ಪು ಮಾಡಿದ್ದೀವಾ? ಹೇಳಿ ಅಣ್ಣ. ನೀವು ಕಣ್ಣಲ್ಲಿ ತೋರಿಸೋದನ್ನ ನಾ ತಲೆ ಮೇಲೆ ಹೊತ್ಕೊಂಡ್ಮಾಡ್ತೀವಿ. ಅದೇನು ಕೆಲಸ ಆಗಬೇಕು ಅಂತ ಹೇಳಿ ಅಣ್ಣ, ಮಾಡ್ತೀವಿ. ಪರವಾಗಿಲ್ಲ ಅಪ್ಪ, ತುಂಬಾ ನಿಯತ್ತಾಗಿರೋರ್ನೇ ಸಾಕೊಂಡಿದ್ಯಾ. ರಾಜಕೀಯದಲ್ಲಿ ಇಂಥವ್ರೆಲ್ಲ ಇರಲೇಬೇಕಮ್ಮ. ಇವ್ರ ಕೈಯಿಂದ 4 ಜನಕ್ಕೆ ಅನ್ನ ಹಾಕ್ಸೋದು ಗೊತ್ತಿರಬೇಕು, ಅದೇ 4 ಜನದ ಕೈಯೋ ಕಾಲು ಎತ್ಸೋಕ್ಕೂ ಗೊತ್ತಿರಬೇಕು. ರಾಜಕೀಯ ನೋಡೋಕಷ್ಟೇ ಸುಲಭ, ಒಳಗಡೆ ಇಳಿದವ್ರಿಗಷ್ಟೇ ಗೊತ್ತು ಅದರ ಕಷ್ಟ ಏನು ಅಂತ. ಈಗ ಇವ್ರನ್ನೇನು ಕರ್ಸಿರೋದು? ಅಣ್ಣ, ಇವರು ಬಿಸ್ನೆಸ್ ಮ್ಯಾಗ್ನೆಟು ರಾಜೇಶ್ ಸೂರಿ ಮಗ ಅಲ್ವಾ? ಹೌದು.